ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಪ್ರವಾಹ ವೀಕ್ಷಣೆಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ. ರಸ್ತೆ ಗುಂಡಿ ಅವಾಯ್ಡ್ ಮಾಡೋಕೆ ಹೆಲಿಕಾಪ್ಟರ್ ಪ್ರಯಾಣ. ಸಿಎಂ ಸಿದ್ದರಾಮಯ್ಯ ಮುಂಬೈ ದೆಹಲಿಯಿಂದ ಬರ್ತಿದ್ದಾರಾ? ರಸ್ತೆಯಲ್ಲಿ ಹೋದ್ರೆ ಜನರು ಘೇರಾವ್ ಹಾಕುವ ಭಯ ಇದೆ. ಇದೇ ಕಾರಣಕ್ಕಾಗಿ ವೈಮಾನಿಕ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ನೀವೇನ್ ಪ್ರವಾಹ ಬಂದಂತ ಸ್ಥಳಗಳಿಗೆ ಭೇಟಿ ನೀಡ್ತಾ ಇರತಕ್ಕಂತ ಹೆಲಿಕಾಪ್ಟರ್ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಅಂತೂ ಇಂತೂ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ವೈಮಾನಿಕ ಸಮೀಕ್ಷೆ ಮಾಡುವಂತದಕ್ಕೆ ಹೊರಟಿದ್ದೀರಾ. ನನ್ನ ಎರಡು ಪ್ರಶ್ನೆಗಳು ಮುಖ್ಯಮಂತ್ರಿಗೆ. ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ, ನೀವೇನ್ ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ? ನಮ್ ಕರ್ನಾಟಕದಲ್ಲಿರೋ ಲ್ಯಾಂಡ್ ಅನ್ನು ನೋಡಕ್ ಬರ್ತಾ ಇರೋದು. ಈಗ ಪ್ರೈಮ್ ಮಿನಿಸ್ಟರ್ ಆದ್ರೆ ಡೆಲ್ಲಿಯಿಂದ ಬರಬೇಕು, ಬೇರೆ ಬೇರೆ ರಾಜ್ಯಗಳನ್ನ ದಾಟಿ ಬರಬೇಕು. ನೀವು ನಮ್ಮದೇ ರಾಜ್ಯ. ಒಂದು ನಿಮ್ ಪ್ರಶ್ನೆ, ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ, ಇಡೀ ದೇಶದ ಪ್ರಪಂಚದ ಸುದ್ದಿಯಾಗಿದೆಯಲ್ಲ, ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ, ನೀವು ರಸ್ತೆಯಲ್ಲಿ ಹೋದ್ರೆ ಜನ ನಿಮ್ಗೆ ಗೆರಾವ್ ಹಾಕ್ಬೇಕು, ಗೆರಾವ್ ಹಾಕ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ? ಈ ಎರಡು ಪ್ರಶ್ನೆಗಳಿಗೆ ರಾಜ್ಯದ ಜನತೆಗೆ ಉತ್ತರ ಕೊಡ್ಬೇಕು. ಗುಂಡಿ ಬಿದ್ದ ರಸ್ತೆಗಳು, ಗಬ್ಬೆದ್ದು ನಾರುತ್ತಿರುವ ರಸ್ತೆಗಳು. ಬೆಂಗಳೂರಲ್ಲಿ ಅರ್ಧಂಬರ್ಧ ಕಾಮಗಾರಿಯ ಕಾರುಬಾರು. ಇದು ಕಾಂಗ್ರೆಸ್ ಸರ್ಕಾರದ ಬ್ಯಾಡ್ ಬೆಂಗಳೂರು. ರಸ್ತೆ ಗುಂಡಿ ಬಗ್ಗೆ ಬಿಜೆಪಿಯಿಂದ ವ್ಯಂಗ್ಯ ಚಿತ್ರ ರಿಲೀಸ್ ಆಗಿದೆ. ಡಿಕೆ ಶಿವಕುಮಾರ್ ಅವರ ಬದಲು ಸಿಎಂ ಬೆಂಗಳೂರು ನಗರ ಪ್ರದಕ್ಷಿಣೆ ಮಾಡಿದ್ಯಾಕೆ? ಡಿಕೆ ಶಿವಕುಮಾರ್ ಅವರು ಫೇಲ್ ಆಗಿದ್ದಾರೆ ಅಂತ ತೋರಿಸೋದಾ? ಇಬ್ಬರೂ ನಗರ ಪ್ರದಕ್ಷಿಣೆ ಮಾಡಿದ್ರು ಕೂಡ ರಸ್ತೆ ಗುಂಡಿ ಮುಚ್ಚಿಲ್ಲ ಯಾಕೆ?